ನಮ್ಮ ಸೊತ್ತನ್ನ ಇದು ನಮ್ಮ ಸೊತ್ತು, ಇದು ನಮ್ಮ ಸೊತ್ತು, ಇದು ನಮ್ಗೆ ಕೊಟ್ಬಿಡಿ ಅಂತ ಹೇಳಿಕೊಂಡು ಈ ಬೀದಿಗೆ ಬಂದು ನಿಲ್ಲಿಸಿದ್ದೀರಲ್ಲ, ಇದರ ಬಗ್ಗೆ ನಾವೆಲ್ಲರೂ ಕೂಡ ಉಗ್ರವಾದ ಧ್ವನಿಯಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಇದು ನಿಜವಾಗಿಯೂ ಇಂತಹ ಒಂದು ಸಂದರ್ಭ, ಈ ದೇಶಕ್ಕೆ ಒಂದು ಸಂವಿಧಾನ ಇದೆ, ಈ ದೇಶಕ್ಕೆ ಒಂದು ಕಾನೂನು ಇದೆ. ಆ ಕಾನೂನಿಗೆ ವಿರುದ್ಧವಾಗಿರುವಂತಹ ಒಂದು ರೀತಿಯ ವಕ್ಫ್ ತಿದ್ದುಪಡಿ 2024 ಅನ್ನುವಂತಹ ಒಂದು ಕಾರ್ಯ ನಮ್ಮ ಮುಂದೆ ಬರ್ತಾ ಇದೆ. ಈ ವಕ್ಫಿನ ಬಗ್ಗೆ ಮನೆಯರೇ ನಾವೊಂದು ಕಾರ್ಯ ಮನವರಿಕೆ ಮಾಡಬೇಕು. ನಮಗೆ ಈ ಭಾರತದಲ್ಲಿರುವಂತಹ ಪ್ರತಿ ಪ್ರಜೆಗಳಿಗೆ ಅವರ ಧಾರ್ಮಿಕ ನಂಬಿಕೆಗಳನ್ನ, ಧಾರ್ಮಿಕ ವ್ಯವಸ್ಥೆಗಳನ್ನ ಬಲಪಡಿಸಿಕೊಂಡು ಅದೇ ರೀತಿ ಧಾರ್ಮಿಕ ಆಸ್ತಿಗಳನ್ನ ಪಡೆಯುವ ಅವಕಾಶ ಈ ಸಂವಿಧಾನದ 26 ABCD ಅದರಲ್ಲಿ ನಮಗೆ ನೀಡಲಾಗುತ್ತೆ. ಅದು ನಮಗೆ ಮಾತ್ರ ಅಲ್ಲ, ಎಲ್ಲಾ ಧರ್ಮದ ಎಲ್ಲಾ ವಿಭಾಗದ ಜನರಿಗೂ ಕೂಡ ಅವರವರ ಧರ್ಮದ ಸೊತ್ತನ್ನು, ಸಂಸ್ಥೆಯ ಸೊತ್ತುಗಳನ್ನ ಉಳಿಸಿಕೊಳ್ಳುವಂತಹ, ಅದನ್ನ ಕಾಪಾಡಿಕೊಳ್ಳುವಂತಹ, ಅದನ್ನ ಸಂರಕ್ಷಣೆ ಮಾಡುವಂತಹ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಏನಪ್ಪಾ ವಿಚಾರ ಇದು, ಈ ತಿದ್ದುಪಡಿಯಿಂದ ಏನ್ ತೊಂದರೆ ಇದೆ ಅನ್ನೋ ಪ್ರಶ್ನೆ ಮಾಡುವವರು ಇರ್ತಾರೆ. ಆದ್ರೆ ಇದನ್ನ ತಿದ್ದುಪಡಿಯನ್ನು ನೋಡಿದಾಗ ಇದರ ಪುನರ್ನಾಮಕರಣ ಮಾಡಲಾಗಿದೆ. ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ಅಂತ ಇದು ಸುಧಾರಣೆಯ ತಿದ್ದುಪಡಿಯಂತೆ, ಇದು ಏಕೀಕರಣದ ತಿದ್ದುಪಡಿಯಂತೆ, ಇದು ನಿಯಂತ್ರಣದ ನಿರ್ವಹಣೆಯ ತಿದ್ದುಪಡಿ ಅಂತ ಹೇಳ್ತಾರೆ. ಇದನ್ನ ಅಭಿವೃದ್ಧಿಪಡಿಸುವ, ಇದನ್ನ ಸುಧಾರಿಸುವಂತಹ ತಿದ್ದುಪಡಿ ಅಂತೆಲ್ಲ ಈ ಆಕ್ಟ್ ಬಗ್ಗೆ ಹೇಳಲಾಗುತ್ತೆ. ಅದು ಒಂದು ಅರ್ಥದಲ್ಲಿ ಸುಂದರವಾಗಿ ನಮಗೆ ಕೇಳಿಸುವಂತಹ ಒಂದು ವಿಚಾರ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಇದರ ಹಿಂದಿನ ಭಾಗವನ್ನ ನಾವು ನೋಡಿದಾಗ ಕುಲಂಕುಷವಾಗಿ ಬೇರೆ ಯಾರು ಹೇಳಿದಲ್ಲ ರೀ, ವಿರೋಧ ಪಕ್ಷ ಮಾತನಾಡುವ ದಾಟಿಯೂ ಅಲ್ಲ, ಈ ತಿದ್ದುಪಡಿ ವಿರುದ್ಧ ಕೋಟಿಗಿಂತ ಹೆಚ್ಚು ಇಮೇಲ್ಗಳು ಇದರ ಸಮಿತಿಗೆ, ತಿದ್ದುಪಡಿಯನ್ನ ಅದನ್ನ JPCಗೆ ರವಾನೆಯಾಗಿದೆ. ಇದರ ಏನು ಲೋಪದೋಷಗಳು ಇದೆ ಅನ್ನೋದರ ಬಗ್ಗೆ ಒಂದೊಂದಾಗಿ ಎಲ್ಲವನ್ನೂ ವಿವರಿಸ್ತಾ ಇದ್ದಾರೆ. ಇನ್ನು ಅದೆಲ್ಲ ಬಿಡಿ, ಇದರ ಬಗ್ಗೆ ವಿರೋಧಿಸುವವರ ಮಾತೇ ಬಿಡಿ. ನಮ್ಮ ಅಲ್ಪಸಂಖ್ಯಾತ ವ್ಯವಹಾರ ಸಚಿವಾಲಯ ಹೊರಡಿಸಿದಂತಹ ಒಂದು ಶೀರ್ಷಿಕೆ ಇದೆ, ಇದರ ಬಗ್ಗೆ ವಿವರಣೆ ಇದೆ. ಆ ವಿವರಣೆಯನ್ನು ನೋಡುವಾಗ ಯಾವ ರೀತಿ ನಮಗೆ ಭಾವನೆ ಬರುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ತಿದ್ದುಪಡಿಯ ಮನೋಸ್ಥಿತಿ ಏನು ಅನ್ನುವುದರ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಕಾರಣ ಏನೆಂದರೆ ಇದು ಸುಧಾರಣೆಯ ತಿದ್ದುಪಡಿ, ಇದನ್ನ ದಕ್ಷತೆ ಮಾಡುವಂತಹ ವಕ್ಫ್ ಮಂಡಳಿ, ವಕ್ಫ್ ಕೌನ್ಸಿಲ್, ಅದೇ ರೀತಿ ಅದರ ಕಾರ್ಯಕ್ರಮಗಳನ್ನೆಲ್ಲ ಏನೋ ನಾವು ದಕ್ಷ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಅಂತೆಲ್ಲ ಹೇಳ್ತಾರೆ. ಆದರೆ ಇದರ 2ನೇ ಪ್ಯಾರಾದಲ್ಲಿ ಹೇಳುವಂತಹ ಒಂದು ವಿಚಾರ ಇದೆ, ಅದು ಸೋಜಿಗ ಅಂತ ಕಾಣಿಸ್ತದೆ, ಒಂದು ಅಪಹಾಸ್ಯ ತರ ನಮಗೆ ತೋರುತ್ತದೆ. ಕಾರಣ ಏನೆಂದರೆ 19ನೇ ಶತಮಾನದಲ್ಲಿ ಈ ವಕ್ಫ್ ವಿರುದ್ಧ ಬ್ರಿಟನ್ನ ಕೋರ್ಟ್ ನಲ್ಲಿ ಒಂದು ಮೊಕದ್ದಮೆ ಹೂಡಲಾಗಿತ್ತು. ಆ ಮೊಕದ್ದಮೆಯ ಚರ್ಚೆ ನಡೆದು 4 ನ್ಯಾಯಾಧೀಶರು ಈ ವಕ್ಫ್ ಅನ್ನು ಕೆಟ್ಟದು, ಹಾಗೆ ಹಾನಿಕಾರಕ, ಶಾಶ್ವತತೆ ಪಡೆಯುವುದು ಅಂತ ಅದರಲ್ಲಿ ಉಲ್ಲೇಖವಿದೆ, ಅದನ್ನ ಉಲ್ಲೇಖಿಸ್ತಾರೆ. ಅಂದೇ ಇದನ್ನ ಬ್ರಿಟಿಷರೇ ಕೆಟ್ಟದು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಾವೇನೇನು, ಇದನ್ನ ಒಳಿತಿಗಾಗಿ, ವಕ್ಫಿನ ಸುಧಾರಣೆಗಾಗಿ, ರಕ್ಷಣೆಗಾಗಿ, ನಿರ್ವಹಣೆಗಾಗಿ ಅಂತ ಹೇಳುವಂತಹ ಮಂದಿ ಅದರ ಆರಂಭದಲ್ಲಿ ಬೇರೆ ಎಲ್ಲೂ ಅಲ್ಲ. ಅಲ್ಪಸಂಖ್ಯಾತ ವ್ಯವಹಾರ ಸಚಿವಾಲಯ ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ಪೋಸ್ಟ್ ಮಾಡಿದ ಆ ಶೀರ್ಷಿಕೆಯಲ್ಲಿ ಹೇಳುವಂತಹ ವಿಚಾರ, ಬ್ರಿಟನ್ ನಲ್ಲೇ, ಲಂಡನ್ ನಲ್ಲೇ ಇದು ಹಾನಿಕಾರಕ. ಹೇಗೆ ಹಾನಿಕಾರಕ ಆಗುವುದು? ಯಾವುದೇ ಧರ್ಮದಲ್ಲಿ ಇದೇ ದಾನ ಮಾಡಬೇಕು, ದಾನ ಮಾಡುವುದು ಪುಣ್ಯ ಅಂತ ಇದೆ. ಆದ್ರೆ ವಕ್ಫ್ ಅನ್ನೋದು ಬೇರೆ ಏನು ಅಲ್ಲ ರೀ. ಬಡವರಿಗೆ, ನಿರ್ಗತಿಗರಿಗೆ, ಅಸಹಾಯಕರಿಗೆ, ಏನು ಅಬಲೆಯಂತೆ ಬದುಕುವಂತಹ ವಿಧವೆಯರಿಗೆ
ಯಾರು ರಕ್ಷಣೆಗೆ ಇಲ್ಲದವರಿಗೆ, ಧಾರ್ಮಿಕ ಶಿಕ್ಷಣಕ್ಕೆ, ಈ ರೀತಿಯ ಧಾರ್ಮಿಕ ಕಾರ್ಯಗಳಿಗೆ ಶ್ರೀಮಂತರು ಕೊಡ್ತಾರೆ, ನವಾಬರು ಕೊಡ್ತಾರೆ, ರಾಜರುಗಳು ಕೊಡ್ತಾರೆ, ದಾನವಾಗಿ ಕೊಡ್ತಾರೆ. ಎಲ್ಲಿ ದಾನ ಕೊಟ್ಟದಿಲ್ಲ? ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂ ಸಹೋದರರು ಶ್ರೀಮಂತರು ಕೊಡ್ತಾರೆ, ಕ್ರೈಸ್ತರು ಕೊಡ್ತಾರೆ, ಎಲ್ಲರೂ ದಾನ ಕೊಡ್ತಾರೆ. ಆ ದಾನ ಮಾಡಿದಂತಹ ಅದು ತಾತ್ಕಾಲಿಕ ದಾನ ಅಲ್ಲ, ಸಂಪೂರ್ಣವಾಗಿ ಕಾಲ ಕಾಲದಲ್ಲಿ ಇದು ಬಡವರಿಗೆ ಸಲ್ಲಬೇಕು, ಇದು ನ್ಯಾಯಕ್ಕೆ ಸಲ್ಲಬೇಕು, ಇದು ಒಂದು ಸಮುದಾಯದ ಏಳಿಗೆಗೆ, ಅಭಿವೃದ್ಧಿಗೆ ಸಲ್ಲಬೇಕು ಅಂತ ದಾನ ಮಾಡ್ತಾರೆ. ಅದನ್ನ ಕೆಟ್ಟದಾಗಿ, ಹಾನಿಕಾರಕವಾಗಿ ಬ್ರಿಟನ್ ಆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋದನ್ನ ಈ ಶೀರ್ಷಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಅರ್ಥ ಏನು? ಈ ವಕ್ಫ್ ಅನ್ನೋದು ಹಾನಿಕಾರಕ, ಇದು ಬೇಡ, ಇದನ್ನ ನಿಯಂತ್ರಿಸಬೇಕು, ಇದನ್ನ ನಿರ್ವಹಣೆ ಮಾಡೋದಲ್ಲ, ಇದನ್ನ ಕಸಿದುಕೊಳ್ಳುವಂತಹ ಒಂದು ತಿದ್ದುಪಡಿ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದರಿಂದ ಅದು ಸ್ಪಷ್ಟವಾಗುತ್ತದೆ. ಮಾತ್ರವಲ್ಲ, ನಂತರ ಹೇಳ್ತಾರೆ, ಅದೇನು ಗೊತ್ತಾ, 1954ರಲ್ಲಿ ಇದಕ್ಕೆ ಒಂದು ಕಾಯ್ದೆಯನ್ನು ತರಲಾಯಿತು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ. ಅದರ ಅಡಿಯಲ್ಲಿ 1964ರಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅನ್ನುವಂತಹ ಆ ಸಮಿತಿಯನ್ನು ರಚಿಸಲಾಯಿತು, ಹಾಗೆ ಇದನ್ನು ಸ್ಥಾಪಿಸಲಾಯಿತು ಅನ್ನುವ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಕೌನ್ಸಿಲ್, ಸೆಂಟ್ರಲ್ ಕೌನ್ಸಿಲ್ ಅನ್ನ ರೂಪೀಕರಣ ಮಾಡಿದ್ದು, ಅದನ್ನ ಸ್ಥಾಪಿಸಿದ್ದು ಅದೊಂದು ದುಃಖಕರ ರೀತಿಯಲ್ಲಿ ವರ್ಣಿಸ್ತಾರೆ. ಆ ಬ್ರಿಟನ್ನ ಕಾನೂನನ್ನ ಅವರು ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅದನ್ನ ಇಲ್ಲಿ ಜಾರಿ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಅದರ ಬಗ್ಗೆ ಒಂದು ಆಕ್ಷೇಪದ, ಒಂದು ವಿರೋಧದ ಧ್ವನಿಯ ರೀತಿಯಲ್ಲಿ ಮಾತಾಡ್ತಾರೆ. ಸಹೋದರಿ, ಇಲ್ಲಿ ನಾವು ಚಿಂತನೆ ಮಾಡಬೇಕಾದಂತಹ ವಿಚಾರವೇನೆಂದರೆ, ಇದೇ 1995ರಲ್ಲಿ ಈ ವಕ್ಫ್ ಕಾಯ್ದೆಗೆ ಮುಸ್ಲಿಮರಿಗೆ ಇನ್ನಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ರು ಅಂತ ಹೇಳ್ತದೆ. ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡಬಾರದು ಅನ್ನೋದೇ ಇದರ ಉದ್ದೇಶವೇನು? ಈ ಹೇಳಿಕೆಯ ಉದ್ದೇಶವೇನು? ಇದರಿಂದ ನಮಗೆ ಅರ್ಥ ಆಗತ್ತೆ ಮುಸಲ್ಮಾನರ ಇಷ್ಟೊಂದು ದೊಡ್ಡ ಒಂದು ಅಭಿವೃದ್ಧಿಯ ಸಂಕೇತವಾಗಿ, ಧರ್ಮದ ರೀತಿಯಲ್ಲಿ ನ್ಯಾಯಯುತವಾಗಿ ಇರುವಂತಹ ಹಕ್ಕನ್ನ ಕಸಿದುಕೊಳ್ಳುವಂತಹ ಒಳ ಒಪ್ಪಂದ ಅಂತ ನಮಗೆ ಇದರಿಂದ ಮನವರಿಕೆ ಮಾಡಲೇಬೇಕಾಗುತ್ತೆ. ಅಂತಹ ಗುಮಾನಿ ಇದೆ, ಅದನ್ನ ಸಂಬಂಧಪಟ್ಟವರು ನಮಗೆ ಸರಿ ಮಾಡಿ ಕೊಡಬೇಕು. ಅದಕ್ಕಾಗಿ ಪ್ರತಿಭಟನೆ. ನಮಗೆ ಅನುಮಾನ ಇದೆ ಇದರ ಬಗ್ಗೆ ಗೊಂದಲ ಇದೆ. ಇದೇನು ಒಂದ್ ಕಡೆ ನಿಯಂತ್ರಣ, ನಿರ್ವಹಣೆ ಅಂತ ಹೇಳ್ತೀರಾ, ದಕ್ಷತೆ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ಇದೊಂದು ಹಾನಿಕಾರಕ, ಇದು ಕೆಟ್ಟದು ಅಂತ ಹೇಳ್ತೀರಾ. ಈ ಮಾತಿನ ಇದರ ಮಧ್ಯೆ ಇರುವಂತಹ ಈ ಒಂದು ವ್ಯತ್ಯಾಸ, ದ್ವಂದ್ವ ನೀತಿ ಇದೇನು, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಇನ್ನು 1995ರ ವಕ್ಫ್ ನ್ಯಾಯ ಮಂಡಳಿಯ ಬಗ್ಗೆ ಕೂಡ ಆಕ್ಷೇಪವನ್ನ ಎತ್ತುತ್ತಾರೆ. ಅಧಿಕಾರ ಇದೆ, ಕೇಂದ್ರ ಕೌನ್ಸಿಲ್ ಮತ್ತು ರಾಜ್ಯ ಮಂಡಳಿಯ ಅಧಿಕಾರ. ಆ ಅಧಿಕಾರದ ಬಗ್ಗೆ ಅಪಸ್ವರವನ್ನ ಎತ್ತಲಾಗುತ್ತೆ. ಅದು ಮಾತ್ರ ಅಲ್ಲ, ನೋಡಿ, ಕೇಂದ್ರ ಕೌನ್ಸಿಲ್ ಇದೆ, ವಕ್ಫ್ ಕೌನ್ಸಿಲ್, ರಾಜ್ಯಕ್ಕೆ ವಕ್ಫ್ ಮಂಡಳಿ ಇದೆ. ಇವೆರಡೂ ಕೂಡ ನೇಮಕಾತಿ ಮಾಡುವುದು ಯಾರು? ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ. ಹೀಗಿರುವಾಗ ಇದೊಂದು ಬೇರೆ ಒಂದು ಸಂಸ್ಥೆಯ ರೀತಿಯಲ್ಲಿ ಮುಸಲ್ಮಾನರೇ ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆಯಾಗಿ ಯಾಕೆ ಇದನ್ನ ಬಣ್ಣಿಸ್ತೀರಾ? ಆದ್ದರಿಂದ ಈ ನ್ಯಾಯಮಂಡಳಿಯ ಅಧಿಕಾರವನ್ನ ಕಸಿದುಕೊಳ್ಳುವಂತಹ ಒಂದು ಕಾರ್ಯವು ಇದರಲ್ಲಿ ಅಡಕವಾಗಿದೆ. ಸುಮಾರು 40ರಷ್ಟು ತಿದ್ದುಪಡಿಗಳನ್ನ ಹೇಳುವುದಾದರೆ ಅದರಲ್ಲಿ ಪ್ರಮುಖವಾಗಿ ನ್ಯಾಯ ಮಂಡಳಿಗೆ ಒಂದು ಸರ್ವೆ ಮಾಡುವಂತಹ ರಾಜ್ಯ ಸರ್ಕಾರ ಸರ್ವೆ ಕಮಿಷನ್ ಅನ್ನ ನೇಮಕ ಮಾಡುವಂತಹ ಅಸಿಸ್ಟೆಂಟ್ ಸರ್ವೆ ಕಮಿಷನರ್ ಅದನ್ನ ತೆಗೆದು ಅಸಿಸ್ಟೆಂಟ್ ಸರ್ವೆ ಕಮಿಷನರ್ ಬದಲಾಗಿ ಇನ್ನು ಜಿಲ್ಲಾವಾರು ಯಾವ ವಕ್ಫಿನ ಸ್ಥಳ ಎಲ್ಲಿ ಇರುತ್ತದೋ, ಆ ಆಸ್ತಿ ಎಲ್ಲಿ ಇರುತ್ತದೋ ಅದನ್ನ ಅಲ್ಲಿಯ ಸ್ಥಳೀಯ DC ಅವರಿಗೆ ಅದರ ಸರ್ವೆ ಮಾಡುವ ಅಧಿಕಾರವನ್ನ, ಅಂದ್ರೆ ವಕ್ಫಿನ ನ್ಯಾಯ ಮಂಡಳಿಯ ಆ ಅಧಿಕಾರವನ್ನ ತೆಗೆದು ಸರ್ಕಾರದೇ ಅಧಿಕಾರಿಯ ಕೈಗೆ ಕೊಡುವಂತಹ ಒಂದು ಲಾಬಿ ಇದರಲ್ಲಿ ಅಡಕವಾಗಿದೆ. ಅದು ಕೂಡ ನಮಗೆ ಅನುಮಾನವನ್ನ ತಂದಿಡುತ್ತದೆ. ಮಾತ್ರ ಅಲ್ಲ, ನ್ಯಾಯಮಂಡಳಿಗೆ ಅದೇ ರೀತಿ ವಕ್ಫ್ ಮಂಡಳಿಗೆ ಇರುವಂತಹ ಕೆಲವೊಂದು ಅಧಿಕಾರಗಳು ಅದೇನೆಂದರೆ ಸರ್ವೆ ಮಾಡೋದು, ಅದನ್ನ ಸಮೀಕ್ಷೆ ಮಾಡೋದು, ಅದರ ಏನು ವಕ್ಫಿನ ಸ್ವತ್ತಿನ ಅಧಿಕಾರದ ಬಗ್ಗೆ ನಿರ್ಧಾರ ಮಾಡೋದು, ಅದು ವಕ್ಫ್ ಮಂಡಳಿಯ ನ್ಯಾಯಮಂಡಳಿಗೆ ಇತ್ತು. ಅದನ್ನ ತೆಗೆದು ಈ ತಿದ್ದುಪಡಿ ಬಂದ್ರೆ ಒಂದು ಜಾಗ, ಒಂದು ವಕ್ಫಿನ ಜಾಗದಲ್ಲಿ ಸರ್ಕಾರಿ ಜಾಗ ಇದೆ ಅಂದ್ರೆ ಅದನ್ನ ರದ್ದು ಮಾಡುವಂತಹ ಅಧಿಕಾರವನ್ನು DC ಅವರಿಗೆ ಕೊಡುತ್ತದೆ.
ಬರುತ್ತದೆ. ಅದೇ ರೀತಿ ಇನ್ನು ಒಂದು ವಿವಾದ ಇದೆ, ವಕ್ಫ್ ಭೂಮಿ ಸರ್ಕಾರಿ ಭೂಮಿ ಅನ್ನುವ ವಿವಾದ ಬಂದ್ರೆ ಆ ವಿವಾದ ಸಮಯದಲ್ಲಿ ಅದನ್ನ ವಕ್ಫ್ ಮಂಡಳಿಗೋ ಅಥವಾ ನ್ಯಾಯಮಂಡಳಿಗೋ ಕೌನ್ಸಿಲ್ಗೋ ಯಾವುದೇ ರೀತಿಯ ಅಧಿಕಾರವನ್ನ ಕೊಡದೆ, ಯಾವುದೇ ರೀತಿಯಲ್ಲಿ ಅವಕಾಶವನ್ನ ಕೊಡದೆ ಅದನ್ನ ಅನ್ವೇಷಣೆ ಮಾಡುವ ಸಂಪೂರ್ಣ ಅಧಿಕಾರ ಜಿಲ್ಲಾ ಕಲೆಕ್ಟರ್ಗೆ ಮಾತ್ರ ಕೊಟ್ಟು ಸರ್ಕಾರದ ಆಸ್ತಿ ಎಂದು ಅದನ್ನು ಅನ್ವೇಷಣೆ ಮಾಡಿ ರಿಪೋರ್ಟ್ ಮಾಡಿ ಆ ರಿಪೋರ್ಟ್ ಮಾತ್ರ ನಿರ್ಧಾರ ಮಾಡುವಂತ, ಆ ರಿಪೋರ್ಟ್ ಪ್ರಕಾರ ನಿರ್ಧಾರ ಮಾಡುವಂತ ಒಂದು ಅವಸ್ಥೆಯನ್ನ, ಒಂದು ತಿದ್ದುಪಡಿಯನ್ನ ತಂದಿದ್ದಾರೆ. ಇದಕ್ಕೆ ಏನನ್ನಬೇಕು? ಸರ್ಕಾರವೇ ಸರ್ಕಾರದ ಅಧಿಕಾರಿಯಿಂದ ಮುಸಲ್ಮಾನರ ಸೊತ್ತನ್ನ ತೆಗೆದುಕೊಳ್ಳುವಂತಹ, ತಡೆಯುವಂತಹ ಪ್ರಯತ್ನ ಅಲ್ಲ ಅಂತ ಹೇಳಲು ಸಾಧ್ಯವೇ? ಅದು ಬಿಡಿ. ಇನ್ನು ನ್ಯಾಯಮಂಡಳಿ, ವಕ್ಫ್ ಕೌನ್ಸಿಲ್, ಅದೇ ರೀತಿ ವಕ್ಫ್ ಮಂಡಳಿ ಇದೆಯಲ್ಲ, ಇದರ ಆರ್ಗನೈಸೇಷನ್ ಯಾವ ರೀತಿಯಲ್ಲಿ ಆಗುತ್ತಿತ್ತು ಅಂತ ಕೆಲವೊಂದು ವಿಚಾರಗಳನ್ನ ನಾವು ಮನವರಿಕೆ ಮಾಡಲೇಬೇಕು. 1995ರ ಆಕ್ಟ್ ಪ್ರಕಾರ, ತಿದ್ದುಪಡಿ ಪ್ರಕಾರ ಮುಖ್ಯಸ್ಥರಾಗಿ, ಚೇರ್ಮನ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ಜಿ ನಾಯಕತ್ವವನ್ನು ವಹಿಸಬೇಕು, ಅದರ ಅಧಿಕಾರವನ್ನು ವಹಿಸಬೇಕು. ಎರಡನೆಯ ಸ್ಥಾನ ಇರೋದು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಮೂರನೆಯದು ಮುತವಲ್ಲಿ, ಅಂದ್ರೆ ಈ ವಕ್ಫಿನ ಬಗ್ಗೆ ಇರುವಂತಹ ಇಸ್ಲಾಮಿನ ಸಂಪೂರ್ಣ ಪರಿಜ್ಞಾನವಿರುವಂತಹ ವ್ಯಕ್ತಿ ಆಗಿರ್ಬೇಕು ಅನ್ನುವಂತ ಅದನ್ನ ತೆಗೆದು ಹಾಕಿದ್ದಾರೆ ಈ ತಿದ್ದುಪಡಿಯಲ್ಲಿ. ಯಾಕೆ? ನಮ್ಮ ವಕ್ಫ್ ಅಂದ್ರೆ ಮುಸಲ್ಮಾನರ ಸೊತ್ತು, ಮುಸಲ್ಮಾನರ ಅಭಿವೃದ್ಧಿಗಾಗಿರುವ ಸೊತ್ತು, ಮುಸಲ್ಮಾನರ ಸಬಲೀಕರಣಕ್ಕಾಗಿರುವ ಸೊತ್ತು. ಆ ಸೊತ್ತಿನಲ್ಲಿ ನಿರ್ಣಯ ಮಾಡುವುದಕ್ಕೆ, ಮುಖ್ಯ ಸ್ಥಾನದಲ್ಲಿ ಅಧಿಕಾರ ಚಲಾಯಿಸುವುದಕ್ಕೆ ಒಬ್ಬ ಇಸ್ಲಾಮಿನ ಬಗ್ಗೆ ಪರಿಣಿತ ವ್ಯಕ್ತಿಗೆ ಸಾಧ್ಯ ಇಲ್ಲ ಅನ್ನುವಂತ ಕಾನೂನು ತರೋದಾದ್ರೆ ಇದು ಯಾವ ಉದ್ದೇಶ? ಇದನ್ನ ಪ್ರಶ್ನೆ ಮಾಡುವುದಕ್ಕೋಸ್ಕರ ನಾವು ಸೇರಿದ್ದೇವೆ. ಇನ್ನು ನೋಡಿ, ಕೇಂದ್ರ ಕೌನ್ಸಿಲ್ ಹಾಗೆ ರಾಜ್ಯ ಮಂಡಳಿ ಇವೆರಡರಲ್ಲಿರುವ ಸದಸ್ಯರು ಎಲ್ಲರೂ ಕೂಡ ಮುಸಲ್ಮಾನರೇ ಆಗಬೇಕು. ಕಾರಣ ಏನು? ಅದು ಮುಸಲ್ಮಾನ ಸಂಸ್ಥೆ, ಮುಸಲ್ಮಾನರ ಸೊತ್ತು, ಮುಸಲ್ಮಾನರಿಗಾಗಿ ವ್ಯಯಿಸುವಂತಹ, ಅದನ್ನ ಉಪಯೋಗಿಸುವಂತಹ, ಯೂಸ್ ಆಗುವಂತಹ ಒಂದು ಸೊತ್ತು. ಅದರ ನಿರ್ಧಾರ ಮಾಡೋದು, ನಿಯಂತ್ರಣ ಮಾಡೋದು, ಅದಂತೆ ಅದರ ಬಗ್ಗೆ ಇರುವ ಎಲ್ಲಾ ಕಾರ್ಯಗಳು ನೋಡಿಕೊಳ್ಳೋದು ಮುಸಲ್ಮಾನ ಸದಸ್ಯರೇ ಆಗಿದ್ದರು. ಇವಾಗ ಅದರಲ್ಲಿ ಒಂದು ಬದಲಾವಣೆ ಮಾಡಿ ಮುಸ್ಲಿಮೇತರು, ಇಬ್ಬರು ಮುಸಲ್ಮೇತರು ಬೇಕು ಅನ್ನುವ ನಿರ್ಧಾರವನ್ನು ತಂದಿದ್ದಾರೆ. ಯಾಕೆ ಇದು ನಮಗೆ ಮಾತ್ರ? ಪ್ರಶ್ನೆ ಅಷ್ಟೇ. ಯಾರು ಇರಬಹುದು, ನೇಮಕ ಯಾರನ್ನು ಬೇಕಾದ್ರೆ ಮಾಡಿ, ಅದು ನಮ್ಮ ಮುಸಲ್ಮಾನರ ಈ ಸೊತ್ತಿನಲ್ಲಿ ಮಾತ್ರ ಯಾಕೆ ಮುಸಲ್ಮಾನರಲ್ಲದವರ ಆ ಒಂದು ಸೊತ್ತಿನಲ್ಲಿ ಮುಸಲ್ಮಾನರ ನೇಮಕ ಮಾಡಲು ಸಾಧ್ಯ ಇದೆಯಾ? ಅಲ್ಲಿ ಸಾಧ್ಯ ಇದು ಇಲ್ಲ ಅಂತ ಏನು ಸೆಕ್ಷನ್ ಪ್ರಕಾರ ಬರೆದಿಡಲಾಗಿದೆ. ಅಲ್ಲಿ ಹಾಗೆ ಬರೆದಿಟ್ಟು ಇಲ್ಲಿ ಮಾತ್ರ ಮುಸಲ್ಮೇತರರು ಬೇಕು, ಮುಸಲ್ಮಾನಲ್ಲದರೂ ಅಧಿಕಾರವನ್ನ, ಸದಸ್ಯತ್ವವನ್ನ ಪಡೆಯಬಹುದು ಅನ್ನುವುದನ್ನು ಯಾಕೆ ಹೇಳಿದರೆ? ಇದು ನಮಗೆ ಅನುಮಾನ ತರ್ತಾ ಇದೆ, ಇದರಲ್ಲಿ ನಮಗೆ ಸಂಶಯ ಇದೆ, ಇದರಿಂದ ನಮಗೆ ಆತಂಕ ಇದೆ. ಇದರ ಹಿಂದೆ ಒಂದು ಗೂಢವಾದ ನಿಗೂಢವಾದ ಕೈಗಳ ಶ್ರಮ ಇದೆ. ಅದು ಮುಸಲ್ಮಾನರ ಹಕ್ಕನ್ನು, ಮುಸಲ್ಮಾನರ ಪೌರತ್ವದ ಮೇಲೆ ಯಾರು ಕೈ ಹಾಕಿದ್ದಾರೋ ಅದೇ ಕೈಗಳು ಮುಸಲ್ಮಾನರ ಸೊತ್ತಿನ ಮೇಲೆ ಕೈ ಹಾಕಿದ್ದಾರೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬಯಸುತ್ತೇವೆ. ಆದರೆ ಈ ಮುಸಲ್ಮಾನ ವಿಭಾಗ ನಮ್ಮ ಹಕ್ಕನ್ನು ಪಡೆಯಲು ನಾವು ಪ್ರಯತ್ನ ಮಾಡ್ತೇವೆ ಬಿಟ್ಟು ಬೇರೆಯವರಿಗೆ ಅನ್ಯಾಯ ಮಾಡೋದಕ್ಕೆಲ್ಲ. ಇದು ನಮ್ಮ ದೇಶ, ಇದಕ್ಕೊಂದು ಸಂವಿಧಾನ ಇದೆ, ಇಲ್ಲಿ ಒಂದು ಕಾನೂನು ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರ ಸೊತ್ತನ್ನು ಕಾಪಾಡಬೇಕು. ಮುಸಲ್ಮಾನ ಸೊತ್ತನ್ನು ಮಾತ್ರ ಅಲ್ಲ, ಹಿಂದೂಗಳಿಗೆ ಅನ್ಯಾಯವಾದರೆ ಆ ಹಿಂದೂಗಳ ನ್ಯಾಯಯುತವಾದ ಆ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಅವರ ಜೊತೆಯೂ ಕೂಡ ಹೋರಾಟ ಮಾಡೋದು ನಮ್ಮ ಹಕ್ಕು ಅಂತ ನಾವು ಹೇಳ್ತೇವೆ. ಒಬ್ಬ ಕ್ರೈಸ್ತರ ಸೊತ್ತು ಇದೆ, ಅವರಿಗೆ ಅನ್ಯಾಯವಾದರೆ ಅವರ ಜೊತೆಯೂ ಸೇರಿ ಅವರಿಗೆ ನ್ಯಾಯವಾದ ಹಕ್ಕನ್ನು ಕೊಡಬೇಕು ಅಂತ ಬೀದಿಗಿರಿಯಲು SKS ಸದಾ ಸಿದ್ಧವಾಗಿದೆ ಅಂತ ಹೇಳ್ತೇವೆ. ಅಂದ್ರೆ ನಮ್ಗೆ ಮಾತ್ರ ಕೊಡಿ ಅಂತಲ್ಲ, ನ್ಯಾಯಯುತವಾದ ಹಕ್ಕನ್ನು ಎಲ್ಲರಿಗೂ ಕೊಡಿ. ಆದ್ರೆ ಈ ದುಸ್ಥಿತಿ ನಮಗೆ ಬರಬಾರದಿತ್ತು, ಭಾರತೀಯರಿಗೆ ಬರಬಾರದಿತ್ತು. ಯಾಕಂತ ಹೇಳಿದರೆ ಭಾರತೀಯರೆಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಅನ್ನುವ ಆ ಘೋಷಣೆ ಹೇಳುವವರು ಇದನ್ನ ಮನವರಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇನ್ನು ಮತ್ತೊಂದು ವಿಚಾರ ಅದೇನೆಂದರೆ 1963ರಲ್ಲಿ ಸೆಕ್ಷನ್ ಪ್ರಕಾರ ಮಂಡಳಿ ಮತ್ತು ಕಾರ್ಯ ಸಮಿತಿ ಸದಸ್ಯ ನಿರ್ವಾಹಕರು
ಆ ದೇವಸ್ಥಾನ ಮಂಡಳಿಯ ಅಥವಾ ಕ್ರೈಸ್ತ ಮಂಡಳಿಯ ಏನಾದರೂ ಅವರ ಆಸ್ತಿಯಲ್ಲಿ ಅಲ್ಲಿ ಅವರದ್ದೇ ಆದ ಆ ಧರ್ಮದ ವ್ಯಕ್ತಿಗಳು ಸದಸ್ಯರಾಗಬೇಕು. ಹಾಗಾದ್ರೆ ವಕ್ಫಿನಲ್ಲಿ ಮುಸ್ಲಿಮೇತರರು ಆಗಬಹುದು ಅನ್ನುವಂತ ಆಗಲೇಬೇಕು ಅನ್ನುವ ಕಾಯ್ದೆಯನ್ನ ತರುವಾಗ ನಮಗೆ ಅನುಮಾನ ಇದೆ. ಆದ್ದರಿಂದ ಅದನ್ನು ಬಿಟ್ಟುಕೊಡಲು ನಮಗೆ ಮನಸ್ಸಿಲ್ಲ, ಅದು ಸಾಧ್ಯನೂ ಇಲ್ಲ ಅಂತಾನು ಹೇಳ್ತಾ ಇದ್ದೇವೆ. ಅಂದ್ರೆ ಮತ್ತೊಂದು ಸೆಕ್ಷನ್ 3(5) ವಕ್ಫ್ ಅಂತ ಹೇಳಿದ್ರೆ ಬಾಯಿ ಮಾತಿನಲ್ಲಿ ವಕ್ಫ್ ಆಗೋದಿಲ್ಲ ಅಂತ. ಅದು ಧಾರ್ಮಿಕ ವ್ಯವಸ್ಥೆ ರೀ. ಧಾರ್ಮಿಕತೆಯಲ್ಲಿ ಒಂದು ನ್ಯಾಯ ಇದೆ. ಹೇಗೆ ಅದರ ವಿಧಿವಿಧಾನಗಳೇನು ಅಂತ ಹೇಳ್ಬೇಕಾದ್ರೆ ಅದು ಧರ್ಮದ ನೆಲೆಯಲ್ಲಿ ಹೇಳ್ಬೇಕು. ಇವಾಗ ನಮ್ಮ ಮುಷಾವರ ಉಸ್ಮಾನ್ ಫೈಜ್ ಉಸ್ತಾದ್ ಹೇಳಿದರು, ಅವರ ಧರ್ಮದ ನ್ಯಾಯ ಪ್ರಕಾರ ನ್ಯಾಯ ವಿಧಿಯನ್ನು ಹೇಳಿದರು. ಅದನ್ನು ತಿಳಿದವರು ಹೇಳಬೇಕು, ಅಲ್ಲದವರು ಯಾಕೆ ಕೈಯಾಡಿಸೋದು? ಹಾಗೆ ಏನು ವಕ್ಫ್ ಏನಾಗಬೇಕು, ಯಾವ ರೀತಿಯಲ್ಲಿ ನಿಯಂತ್ರಣ ಆಗಬೇಕು, ಯಾವ ಉಪಯೋಗ ಆಗಬೇಕು ಅನ್ನೋದನ್ನೆಲ್ಲ ಅದರಲ್ಲಿ ಬರೆದಿಡಲಾಗಿದೆ. ಇನ್ನು ಮತ್ತೊಂದು ವಿಚಾರ, ಅದು ತುಂಬಾ ಸೋಜಿಗದ ಒಂದು ಹಾಸ್ಯಾಸ್ಪದವಾಗಿರುವಂತಹ ಒಂದು ತಿದ್ದುಪಡಿ ಅಂತ ಕಾಣುತ್ತೆ. ಅದೇನೆಂದ್ರೆ 5 ವರ್ಷ ಒಬ್ಬ ವಕ್ಫ್ ಘೋಷಣೆ ಮಾಡಬೇಕಾದ್ರೆ 5 ವರ್ಷ ಇಸ್ಲಾಂ ಅನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ. ಜಾತಿ ಪ್ರಮಾಣ ಪತ್ರ ಅದು ಸಿಗುತ್ತೆ, ಧರ್ಮ ಪ್ರಮಾಣ ಪತ್ರ ಸಿಗಬಹುದು. ಈ ಅನುಸರಣೆ ಪ್ರಮಾಣ ಪತ್ರ ಎಲ್ಲಿ ಸಿಗುತ್ತದೆ ರೀ? ಅದೊಂದು ಕೌಂಟರ್ ಆರಂಭ ಆದ ಮೇಲೆ ಈ ತಿದ್ದುಪಡಿಯನ್ನು ತಂದ್ರೆ ಸಾಕು ಅಂತಾನು ಈ ಸಂದರ್ಭದಲ್ಲಿ ಹೇಳಲು ನಾವು ಬಯಸುತ್ತೇವೆ. ಮತ್ತೊಂದು ವಿಚಾರ, ಮತ್ತೊಂದು ಈ ವಕ್ಫಿನ ಬುಡಕ್ಕೆ ಕೈ ಹಾಕುವಂತಹ ಒಂದು ವಿಚಾರ, ವಕ್ಫ್ ಬೈ ಯೂಸರ್ ಅನ್ನುವಂತಹ ಒಂದು ಅವಸ್ಥೆ ಇದೆ. 100 ವರ್ಷಗಳಿಂದ ಇಲ್ಲಿ ರಾಜರುಗಳು, ನವಾಬರು ಮುಸಲ್ಮಾನರ ಏಳಿಗೆಗಾಗಿ, ಹಾಗೆ ಬೇರೆ ದೇವಸ್ಥಾನದ ಏಳಿಗೆಗಾಗಿ ದೇವಸ್ಥಾನಕ್ಕೂ ಕೊಟ್ಟಿದ್ದಾರೆ, ಕ್ರೈಸ್ತರಿಗೂ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನರು ಧಾರಾಳವಾಗಿ ದೇವಸ್ಥಾನಗಳಿಗೆ ದಾನ ಕೊಟ್ಟಂತಹ ಭೂಮಿಯ ಬಗ್ಗೆ ಉಲ್ಲೇಖ ಇದೆ. ಅದೇ ರೀತಿ ನವಾಬರು ಮುಸಲ್ಮಾನರಿಗೂ ಕೊಟ್ಟಿದ್ದಾರೆ, ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಅಂತ ಮಾತ್ರ. ಆದರೂ ಕೂಡ ಯೂಸರ್ ಅಂದ್ರೆ ವಕ್ಫ್ ಬೈ ಯೂಸರ್ ಅನ್ನುವಂತಹ ಒಂದು ಕಾನೂನು ಇದೆ. ಅದೇನೆಂದರೆ ಅದರ ಅಧಿಕೃತ ದಾಖಲೆಗಳನ್ನು ಹುಡುಕ ಕೆಲವೊಮ್ಮೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯೂಸ್ ಆಗಿರುವಂತಹ, ಉಪಯೋಗ ಮಾಡುತ್ತಿರುವಂತಹ ವಕ್ಫ್ ಭೂಮಿಯನ್ನು 6 ತಿಂಗಳೊಳಗೆ ದಾಖಲೆಗಳನ್ನು ಸಲ್ಲಿಸದಿದ್ದರೆ ಅದು ವಕ್ಫ್ ಆಗಿರುವುದಿಲ್ಲ ಅನ್ನುವಂತ ತಿದ್ದುಪಡಿ, ಇದನ್ನು ಖಂಡಿತವಾಗಿ ನಾವು ತಿರಸ್ಕರಿಸುತ್ತೇವೆ ಅಂತ ಹೇಳ. ಮಹನೀಯರೇ, ಇದು ನಮ್ಗೆ ಗೊತ್ತು, ನಮ್ಮನ್ನು ಇನ್ನೂ ಬೇಟೆಯಾಡಲು ಜನ ಬರ್ತಾರೆ ಅಂತ. ಇದು ಜನಸಾಮಾನ್ಯರಲ್ಲ, ಇಲ್ಲಿಯ ದೇಶದ ಭಾರತೀಯರಾದ ಹಿಂದೂಗಳು ಅಲ್ಲ, ಕ್ರೈಸ್ತರು ಅಲ್ಲ, ಮುಸಲ್ಮಾನರು ಅಲ್ಲ, ಬೇರೆ ಯಾರೂ ಅಲ್ಲ. ಒಂದು ಟೀಮ್ ಇದೆ. ಆ ಟೀಮಿನ ಆ ಒಂದು ಸನ್ನೆಗೆ ಅದೇ ರೀತಿ ನಡೆದುಕೊಳ್ಳುವಂತಹ ಆ ಒಂದು ರೀತಿಯನ್ನ ಬಿಟ್ಟು ನಮ್ಮ ದೇಶಕ್ಕೆ ಬಲಿಷ್ಠವಾದ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಎಲ್ಲವನ್ನು ಬರೆದಿಡಲಾಗಿದೆ. ಆ ಸಂವಿಧಾನದಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನು, ಅದೇ ರೀತಿ ಧಾರ್ಮಿಕ ಹಕ್ಕನ್ನು ಪುನಃಸ್ಥಾಪಿಸಿ ಅಲ್ಲ, ಅದನ್ನ ಮುಂದುವರಿಸಲು, ಅದನ್ನು ತಿದ್ದು ಮಾಡುವುದಕ್ಕೆ ಅಲ್ಲ, ಅದನ್ನು ಉಳಿಸಿಕೊಳ್ಳಲು ನಮಗೆ ಎಲ್ಲ ಅವಕಾಶವನ್ನ ನೀಡಬೇಕು. ನೀಡದಿದ್ದರೆ ಅದನ್ನ ಪಡೆಯುವಂತಹ ತಾಕತ್ತು, ಹೋರಾಟ, ಕೆಚ್ಚು ಕಿಚ್ಚು ಎಲ್ಲವೂ ನಮ್ಮಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇವೆ. ಆದರೆ ಮಾರ್ಚ್ 10ರಂದು ಇದನ್ನ ಮಂಡನೆ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಆದರೆ ಕೊನೆಯದಾಗಿ ಹೇಳಲು ಬಯಸುವ ವಿಚಾರವೇನೆಂದರೆ, ನಮ್ಮೆಲ್ಲರನ್ನೂ ಕೂಡ ಭಾರತೀಯರಾಗಿ ನೋಡಿ, ನಾವೇನು ಮ್ಯಾನ್ಮಾರ್ನಿಂದ ಬಂದವರಲ್ಲ, ಬೋಲನ್ ಬೆಟ್ಟಗಳಿಂದ ಇಳಿದು ಬಂದವರಲ್ಲ, ನಾವು ಬರ್ಮಾದಿಂದ ಬಂದವರಲ್ಲ, ಏನು ಬಾಂಗ್ಲಾದಿಂದ ಬಂದವರಲ್ಲ. ಇಲ್ಲೇ ಹುಟ್ಟಿದವರು, ಇಲ್ಲೇ ಬದುಕುವವರು, ಇಲ್ಲೇ ಮಣ್ಣಾಗುವವರು. ಆದರೆ ಬರೀ ಮಣ್ಣಾಗಲ್ಲ, ನಮ್ಮ ಹಕ್ಕನ್ನ ಪಡೆಯುತ್ತೇವೆ. ವಕ್ಫಿನ ಹಕ್ಕನ್ನು ಪಡೆದೇ ತೀರುತ್ತೇವೆ. ವಕ್ಫಿನ ತಿದ್ದುಪಡಿಯನ್ನು ತಿರಸ್ಕರಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.